ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಗುರುವಾರ, ನಾಳೆಗೆ ಗೌರಿ ಗಣೇಶ ಹಬ್ಬ ಎಲ್ಲ ಉಂಟು. ಅದಕ್ಕಾಗಿ ನಾವು ಕೋಟ ಸಂತೆಗೆ ಬಂತು. ಗುರುವಾರ ಕೋಟ ಸಂತೆ ಆಯ್ತು. ಅದಕ್ಕೆ ಇಲ್ಲಿ ತರಕಾರಿ ಎಲ್ಲ ತಗೊಂಡು ಹೋಗೋ ಅಂತ ಬಂತು. ಈ ಸಂತೆಯಲ್ಲಿ ತರಕಾರಿ ಎಲ್ಲ ಒಳ್ಳೆ ಸಿಕ್ಕತ್ತು. ಮತ್ತು ಬೇರೆ ಬುಧವಾರ ನಿನ್ನೆ ಉಡುಪಿಯಲ್ಲಿತ್ತು, ಅಷ್ಟು ದೂರ ಎಲ್ಲ ಹೋಗಿ ತರೋದ್ರೊಳಗೆ ಸುಸ್ತಾತ್ತಂತ ನಾವು ಕೋಟಕ್ಕೆ ಹೋಯ್ತು. ಕೋಟದಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಚೀಪ್ ರೇಟಲ್ಲಿ ಸಿಕ್ಕತ್ತೆ. ಮತ್ತೆಂತಂದ್ರೆ ನಮ್ಮ ಗುರ್ತದವ್ರು ಇರೋದ್ರಿಂದ ಸ್ವಲ್ಪ ಒಳ್ಳೆ ತರಕಾರಿನ ಒಳ್ಳೆ ರೇಟಿಗೆ ಕೊಡ್ತಾರೆ. ತರಕಾರಿ ತಂದಾದ್ಮೇಲೆ ಬಾಳೆಹಣ್ಣು ಬೇಕಂತ ಹೇಳಿದ್ರೆ, ಬಾಳೆಹಣ್ಣು ಅಂದ್ರೆ ಕೂಡ ನಮಗೆ ನೆನಪಾಪದ ಶ್ರೀಧರ್ ಪಡಿಯಾರ ಅವ್ರ ಮನೆ ಹೋಗಿ ಒಳ್ಳೆ ಒಂದು ಬಾಳೆ ಕೊನೆಯ ತಗೊಂಡು ಬಂದೆ. ಇದಾದ ನಂತರ ಗೌರಿ ಕಾಯಿನೆಲ್ಲ ಶೃಂಗಾರ ಮಾಡಲಿಕ್ಕಿತ್ತು. ನಿಮಗೆಲ್ಲ ಹೇಳ್ತೇನೆ ನೋಡಿ. ಫಸ್ಟಿಗೆ ತೆಂಗಿನಕಾಯೆಲ್ಲ ತಗೊಂಡು ಕ್ಲೀನ್ ಮಾಡಿ ಈ ಅರಿಶಿನ ನೀರಲ್ಲಿ ಹಾಕಿ ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳೋದು. ಅರಿಶಿನ ನೀರಿಗೆ ಹಾಕಿದ ನಂತರ ಶೇಡಿ ಅಂತ ಬರ್ತದೆ. ಆ ಶೇಡಿಯಲ್ಲಿ ಒಂದು ಮಧ್ಯಕ್ಕೆ ಒಂದು ಚಂದ ಮಾಡಿ ಒಂದು ರೌಂಡ್ ಹಾಕೋದು. ರೌಂಡ್ ಹಾಕಿದ ನಂತರ ಫಸ್ಟಿಗೆ ಒಂದು ಸ್ವಲ್ಪ ಗಂಧ ತಗೊಂಡು ಹಣೆಗೆ ಆ ಕಾಯಿದು 2 ಕಣ್ಣು ಒಂದು ಬಾಯಿ, ಆ ಹಣೆಗೆ ಕರೆಕ್ಟ್ ನೀವು ಗಂಧ ಇಡಬೇಕು. ಗಂಧ ಇಟ್ಟಾದ ನಂತರ ಅದಕ್ಕೆ ಅರಿಶಿಣವನ್ನು ಗಂಧದ ಕೆಳಗೆ ಅರಿಶಿಣ ಆದ ನಂತರ ಕುಂಕುಮ ಆದ ನಂತರ ಕೆಳಗೆ ಸಿಂಧೂರವನ್ನು ಚಂದ ಮಾಡಿ ಕೆಳಗೆ ಹಾಕಬೇಕು. ಅದಾದ ನಂತರ ಕಾಡಿಗೆ ಆ 2 ಕಣ್ಣಿಗೆ ಚಂದ ಮಾಡಿ ಕಾಡಿಗೆಯನ್ನು ಹಾಕೋದು. ಕಾಡಿಗೆ ಹಾಕಿದ ನಂತರ ಗೌರಿಕಾಯಿ ರೆಡಿ ಆಗ್ತದೆ. ಇದು ನೋಡಿ, ಹೀಗೆ ರೆಡಿ ಆಗ್ತದೆ. ಗೌರಿಕಾಯನ್ನು ಇದರೊಳಗೆ ಚಂದ ಮಾಡಿ ಹೀಗಿಡಬೇಕು. ಅದೆಲ್ಲ ಮಾಡುವಾಗ ಸಾಯಂಕಾಲ ಆಯಿತು. ಸಾಯಂಕಾಲ ಇದು ತರಕಾರಿ ತಗೊಂಡು ಬಂದದನ್ನೆಲ್ಲ ನಾಳೆಗೆ ಅಡುಗೆಗೆಲ್ಲ ರೆಡಿ ಮಾಡಬೇಕಲ್ಲ. ನಾವು ಅಡುಗೆ ತರುವುದೆಲ್ಲ ಇಲ್ಲ, ನಾವೇ ಅಡುಗೆ ತಯಾರು ಮಾಡೋದು. ಹಾಗೆ ಇದನ್ನೆಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಇದೆಲ್ಲ ಆದ ನಂತರ ಕೆಲವ್ರ ಮನೆಯಲ್ಲಿ ಹೆಚ್ಚಿಗೆ ಎಲ್ಲ ಗಣಪತಿ ಮೂರ್ತಿ ಇಡ್ತಾರೆ. ನಮ್ಮ ಮನೆಯಲ್ಲಿ ಪೇಪರ್ ಗಣಪತಿ ಅಂದರೆ ಈ ಎಲೆ ಉಂಟಲ್ಲ, ಅದಕ್ಕೆ ಹೂ ಬಿಡುವ ಯಾವುದೆಲ್ಲ ಗಿಡ ಇರ್ತದೆ ಅದರದ್ದು ಎಲೆ ಎಲ್ಲ ತಂದು ಹಾಕಬೇಕು. ನಮ್ಮ ಮನೆಯಲ್ಲಿ ಮುಂಚಿಂದ ಮಾಡ್ಕೊಂಡು ಬಂದಿದ್ದು ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅದಕ್ಕೆ ಇದೆಲ್ಲ ಆದ ನಂತರ ಖಾರಿ ಮುಳ್ಳು ಅಂತ ಹೇಳ್ತಾರೆ. ನಮ್ಮ ಕುಂದಾಪುರ ಕನ್ನಡದಲ್ಲಿ ಇದು ಖಾರಿ ಮುಳ್ಳು ಅಂತ ಹೇಳೋದು. ಅದನ್ನು ಹಾಕಬೇಕು. ಈಗ ನೀವು ನೋಡಿ, ತಯಾರಾದ ಮಹಾದೇವ, ಗೌರಿ ಮತ್ತು ಗಣಪತಿ ಹೀಗೆ ಚಂದ ಮಾಡಿ ಅದನ್ನ ಪ್ಯಾಕೆಟ್ ಟೈಪ್ ಮಾಡಿ ಅದ್ರ ಮೇಲೆ ಪೇಪರ್ ಇದನ್ನು ಅಂಟಿಸಿ ಇದಕ್ಕೆ ಮುಳ್ಳು ಹಾಕಬೇಕು. ಪ್ರತಿ ವರ್ಷ ಇದು ಚೇಂಜ್ ಆಗ್ತದೆ. ಇದೆಲ್ಲ ಆದ ನಂತರ ನಮ್ಮ ಚೌತಿ ಲಾಡ್ ಅಂತ ಮಾಡಲಿಕ್ಕಿರ್ತಾರೆ. ಕಳೆದ ವರ್ಷ ಎಲ್ಲ ಗಟ್ಟಿ ಆಯ್ತು ಅಂತ ಹೇಳಿದರು. ಅದಕ್ಕೆ ಈ ವರ್ಷ ನಮ್ಮ ರಾಮರಾಯರ ಅಂಗಡಿಯಿಂದ ಒಳ್ಳೆ ಅಂಟಿನ ಬೆಲ್ಲ ಬೇಕಂತ ಹೇಳಿದರು. ಒಳ್ಳೆ ಬೆಲ್ಲ ಕೊಟ್ಟರು ಅವರು. ಅದನ್ನ ಚಂದ ಮಾಡಿ ಕುದಿಸ್ಬೇಕು. ಫಸ್ಟಿಗೆ ಕುದಿಸಿ ಆದ ನಂತರ ಅದಕ್ಕೆ ಎ ಗ್ರೇಡ್ ಗೋಡಂಬಿಯೇ ಬೇಕು. ಚಂದ ಮಾಡಿ ಅದು ಹುರಿದು ಕಟ್ ಮಾಡ್ಕೊಳ್ಬೇಕು. ಮತ್ತು ಬಿಳಿ ಎಳ್ಳು ಆದ ನಂತರ ಶೇಂಗಾ ಬೀಜ ಆದ ನಂತರ ಕೊಬ್ಬರಿನ ಸಣ್ಣ ಪೀಸ್ ಮಾಡೋದು. ಅದಾದ ನಂತರ ಇದನ್ನು ಹೊದೋಳ ಅಂತಾರೆ, ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೊದೋಳ ಅಂತ ಹೇಳೋದು. ಅದಾದ ನಂತರ ಲಾಡಿನ ಹಿಟ್ಟು ಅಂತ ಹೇಳ್ತಾರೆ, ಅದನ್ನು ತರಬೇಕು. ಆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಾದ ನಂತರ ಕುದೀತಿರುವ ನಮ್ಮ ಅಂಟಿನ ಬೆಲ್ಲ ಏನಿದೆ ಅದಕ್ಕೆ ಶೇಂಗಾ, ಗೋಡಂಬಿ ಮತ್ತು ಬಿಳಿ ಎಳ್ಳು, ಕೊಬ್ಬರಿ ಪೀಸೆಲ್ಲ ಏನಿದೆ ಅದಕ್ಕೆಲ್ಲ ಚಂದ ಮಾಡಿ ಹಾಕ್ಕೊಳ್ಬೇಕು. ಅದೆಲ್ಲ ಹೀಗೆ ಚಂದ ಮಾಡಿ ಹಾಕ್ಕೊಂಡು ಒಂದು ಸರಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿದ್ರೆ ಏನಾಗ್ತದೆ ಅಂದರೆ ಯಾವುದಾದ್ರೂ ಒಂದು ಸೈಡಲ್ಲಿ ಮಾತ್ರ ಅದು ಅಂಟಿ ಇರ್ತದೆ, ಎಲ್ಲದಕ್ಕೂ ಸಿಕ್ಕುವುದಿಲ್ಲ. ಈಗ ಲಾಡು ತಿನ್ನುವಾಗ ಎಲ್ಲದಕ್ಕೂ ಸಿಕ್ಕುವುದಿಲ್ಲ ಅದು ಬಾಯಿಗೆ. ಹಾಗೆ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನಾವು ಹುದೋಳನ ಏನಂತೇವೆ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಅದನ್ನು ಸಹ ಹಾಗೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ಫಸ್ಟಿಗೆ. ಇದೆಲ್ಲ ಆದ ನಂತರ ಏಲಕ್ಕಿ ಹುಡಿ ಯಾಕಂತ ಹೇಳಿದರೆ ನಮ್ಮ ಸ್ಮೆಲ್ಲಿಗೆ ನಮಗೊಂದು ಲಾಡು ತಿನ್ನುವಾಗ ಸ್ವಲ್ಪ ಸ್ಮೆಲ್ಲೆಲ್ಲ ಬಂದರೆ ಒಳ್ಳೆಯದು. ಇನ್ನೂ 1-2 ಲಾಡು ಜಾಸ್ತಿ ತಿಂತಾರೆ. ಹಾಗೆ ಚಂದ ಮಾಡಿ ಏಲಕ್ಕಿ ಹುಡಿ ಹಾಕಬೇಕು. ಏಲಕ್ಕಿ ಹುಡಿ ಹಾಕಿ ಆದ ನಂತರ ನಮ್ಮದು ಲಾಡಿನ ಹಿಟ್ಟೇನಿದೆ ಅದನ್ನು ಚಂದ ಮಾಡಿ ಹಾಕ್ಕೊಂಡು ನೋಡಿ ಹೀಗೆ ಹಾಕಬೇಕು. ಚಂದ ಮಾಡಿ ಹಾಕಿ ಆದ ನಂತರ ಇದನ್ನು ಹಾಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ದಿದ್ರೆ ಆ ಲಾಡಿನ ಹಿಟ್ಟೇನಿರ್ತದೆ ಅದು ಮಧ್ಯೆ ಸಣ್ಣ ಉಂಡೆ ಟೈಪ್ ಆಗ್ತದೆ. ಹಾಗೆಲ್ಲ ಬರಬಾರ್ದು. ನೋಡಿ ಹೀಗಾಗಬೇಕು. ಇದೆಲ್ಲ ಆದ ನಂತರ ಬಿಸಿ ಇರುವಾಗಲೇ ಚಂದ ಮಾಡಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಆದ ನಂತರ ಚಂದ ಮಾಡಿ ನಿಮ್ಮ ಏನು ಒಂದು ಚೂರಿ ಇರ್ತದೆ ಅದರಲ್ಲಿ ಚಂದ ಮಾಡಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಹೀಗೆ
ಒಳ್ಳೆ ಹದ ಸೈಜಿನ ಲಾಡು ಮಾಡಿ ಹುದೋಳ ಮೇಲೆ ಹಾಕಿ ಚೆಂದ ಮಾಡಿ ಇಡಬೇಕು, ಯಾಕಂದರೆ ಅದು ಲಾಡು ದೊಡ್ಡದಾಗಲಿಕ್ಕೆ. ಇದೆಲ್ಲ ಮಾಡುವಾಗಲೇ ರಾತ್ರಿ 11:30 ಆಯಿತು, ಮತ್ತೆಲ್ಲರಿಗೂ ಸುಸ್ತಾಗಿತ್ತು. ಹಾಗೆ ನಾವೆಲ್ಲ ಮಲ್ಕೊಳ್ಳಿಕ್ಕೆ ಹೋದ್ವಿ. ಇವತ್ತು ಬೆಳಿಗ್ಗೆ ಭಟ್ರು ಒಂದು 10 ಗಂಟೆಗೆ ಬರ್ತೇನೆ ಅಂತ ಹೇಳಿದರು. ಹಾಗಾಗಿ ಕೆಲಸ ಎಲ್ಲ ಬೇಗ ಮಾಡಿಕೊಂಡು ಭಟ್ರು ಬರುವಾಗ ನಮ್ದು ಏನು ಕೆಲಸ ಪೆಂಡಿಂಗ್ ಇರಬಾರ್ದಲ್ಲ, ಹಾಗೆ ಎಲ್ಲ ರೆಡಿ ಮಾಡಿದ್ವಿ. ओम ध्रुवाद्यो ध्रुवाप्रतिमे ध्रुवांस पर्वताय मे ध्रुवंजराजा विषामय ध्रुवन्ते राजा वरुण ध्रुवन्ते वो बृहस्पतिः ध्रुवन्त इन्द्रश्चाग्निजराष्ट्रन्दा ओम नीलोत्पलदर्शामे पुण्डरीकनिभानने दन्तपुष्पफलेश्वरीर्ग्रहाणार्घ्यं नमोस्तुते स्वर्णगौरेण महाप्रसन्नार्घ्यं समर्पयामि नीलोत्पलदर्शामे पुण्डरीकनिभानने गन्धपुष्पफलेश्वरीर्ग्रहाणार्घ्यं नमोस्तुते स्वर्णगौरेण महाप्रसन्नार्घ्यं समर्पयामि. ಯಾರ ಮನೆಯಲ್ಲೆಲ್ಲ ಇದೊಂದು ಕಾರ್ಯಕ್ರಮ ಇಲ್ಲ, ನಿಮಗೆಲ್ಲ ನಿಮ್ಮನೆಯಲ್ಲೇ ಕಾರ್ಯಕ್ರಮ ಮಾಡಿದ ಹಾಗೆ ಒಂದು ಅನುಭವ ಆಗಿರ್ಬೋದು. ನೋಡಿ, ಇದೆಲ್ಲ ಮಾಡುವಾಗ ಎಷ್ಟು ಖುಷಿ ಆಗ್ತದಂದರೆ ವರ್ಷಕ್ಕೊಂದು ಸತಿ ಬರುವುದು. ಹಾಗೆ ಇದೆಲ್ಲ ಮಾಡುವಾಗ ಅದು ಖುಷಿಯಾಗೋದು ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇದೆಲ್ಲ ಆದ ನಂತರ ನಮ್ಮನೆಗೆ ಫಸ್ಟ್ ಗೌರಿಕಾಯಿ ತಗೊಳ್ಳಿಕ್ಕೆ ಬಂದದ್ದು ಶಾಲಿನಕ್ಕ. ಹಾಗಾಗಿ ಅವ್ರದ್ದು ಮಾತ್ರ ವೀಡಿಯೋ ಹಾಕಿದ್ದೇನೆ. ಬೇರೆ ಸುಮಾರು ಜನ ಎಲ್ಲ ಬಂದಿದ್ದಾರೆ, ಅವ್ರದ್ದೆಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ. ಅವರೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ವರ್ಷ ನೀವು ಫಸ್ಟ್ ಬನ್ನಿ, ನಿಮ್ಮದೇ ವೀಡಿಯೋ ಮಾಡಿ ಹೀಗೆ ಹಾಕ್ತೇನೆ. ಈ ಹಬ್ಬಕ್ಕೆಲ್ಲ ಕ್ರಮ ತುಂಬ ಜಾಸ್ತಿ ಉಂಟು, ಹಾಗಾಗಿ ಕ್ರಮ ಪ್ರಕಾರವೇ ಮಾಡಬೇಕು. ಕ್ರಮ ತಪ್ಪಿದರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಹಾಗೆ ಇದೆಲ್ಲ ಆದ ನಂತರ ನಾವು ಮಧ್ಯಾಹ್ನ ಊಟಕ್ಕೆ ನೈವೇದ್ಯ ಮಾಡಬೇಕು. ಅದೆಲ್ಲ ನೈವೇದ್ಯ ಇವತ್ತು ಮಹಾದೇವ ಮತ್ತು ಗೌರಿ ಮಾತ್ರ, ಹಾಗಾಗಿ 2 ಎಲೆ ದೇವರಿಗಿಟ್ಟು ನೈವೇದ್ಯ ಆರತಿ ಮಾಡಬೇಕು. ನೈವೇದ್ಯ ಆರತಿ ಮಾಡಿದ ನಂತರವೇ ನಮಗೆಲ್ಲ ಊಟ. ಹಾಗೆ ನೋಡಿ, ನಮ್ಮ ತಂದೆಯವರು ನೈವೇದ್ಯದ ಆರತಿ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜ ಇರುವಾಗ ಸಾಧಾರಣ ಒಂದು 50 ಜನ ಊಟಕ್ಕೆ ಬರ್ತಿದ್ರು, ಮತ್ತು ಈಗ ಒಂದು 10-12 ಜನ ಬರ್ತಾರೆ. ಹಾಗೆ ನೋಡಿ, ಎಲ್ಲರದ್ದು ಊಟ ಆಯಿತು. ಈಗ ಎಲ್ಲ ಪಂಚಾಯತ್ಗೆ ಮಾಡ್ತಿದ್ರು, ಮಗಳನ್ನು ಹಿಡ್ಕೊಂಡು ಎಲ್ಲ ಗಮ್ಮತ್ತು ಮಾಡ್ತಿದ್ರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ, ಯಾಕಂದರೆ ವ್ಲಾಗ್ ತುಂಬ ಲಾಂಗ್ ಆಗ್ತದೆ. ಮತ್ತು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಉಂಟು, ಎಲ್ಲ ಕಾಯ್ತಾ ಇರಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡುವ.